ವೀಕ್ಷಕರೇ ನೋಡಿದ್ರಲ್ಲಿ ಯಾವ ರೀತಿಯಾಗಿ ಸ್ಟಂಟ್ಸ್ ಮಾಡ್ತಾರೆ, ಅದರ ಜೊತೆಗೆ ರಿಂಗ್ ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದಾರೆ. ಈಗ ರಿಂಗ್ ಡ್ಯಾನ್ಸ್ ಮಾಡಿದಂಥವ್ರು ನಮ್ಮ ಜೊತೆ ಒಬ್ಬರಿದ್ದಾರೆ, ಅವರ ಅನುಭವ ಕೇಳೋಣ. मैं रिंग डांस करती हूँ, शूटिंग और बहुत सारा नंबर है, अभी बंद पड़ा है और प्रोग्राम चेंज होने टाइम चालू करता है. रिक्स क्या है, मालिक के ऊपर है. कुछ भी तकलीफ होने से मालिक हेल्प करता है, या हाथ पैर में चोट लगेगा, कुछ भी हम लोग का कुछ खर्च नहीं है, सब मालिक का ऊपर है. ಅಬ್ಬಾ, ಇಲ್ಲಿಂದ ಇಲ್ಲಿ ಹತ್ತಕ್ಕೆ ನಾನು ಇಷ್ಟೊಂದು ಕಷ್ಟಪಟ್ಟೆ, ಅಷ್ಟೊಂದು ಸರ್ಕಸ್ ಮಾಡಿದೆ. ಇವರು ಇಲ್ಲಿಂದ ನೇರವಾಗಿ ಅಲ್ಲಿವರೆಗೂ ಹತ್ತಾರೆ. ಅಲ್ಲಿಂದ ಹತ್ತ ನಂತರ ಒಂದು ರೂಫಿಂದ ಇನ್ನೊಂದು ರೂಫಿಗೆ ಜಂಪ್ ಮಾಡ್ತಾರೆ, ಕ್ಯಾಚ್ ಮಾಡ್ತಾರೆ, ಫ್ಲೈಯಿಂಗ್ ಟ್ರೋಫಿ ಅಂತಾರೆ ಅದಕ್ಕೆ. ಈ ಫ್ಲೈಯಿಂಗ್ ಟ್ರೋಫಿಲಿ ಅವರು ದಿನಾಲು ಈ ರೀತಿಯಾದಂತಹ ಕಸರತ್ತುಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಾನು ಇಲ್ಲಿಂದ ಇಷ್ಟು ಸ್ವಲ್ಪ ಹೊತ್ತು ಹತ್ತಿದಷ್ಟೇ ನಂಗೆ ಇನ್ನೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಉಸಿರು ಕಟ್ಟುವಂತಹ ವಾತಾವರಣ ಆಗ್ತಾ ಇದೆ. ಆದರೆ ಅವ್ರು ನಿಜವಾಗ್ಲೂ ದಿನಾಲು ಇಂತಹ ಒಂದು ಕಸರತ್ತುಗಳನ್ನು ಮಾಡ್ತಾರೆ ನಮ್ಮ ಜನರಿಗೆ ಮನೋರಂಜನೆ ಕೊಡೋದಕ್ಕಾಗಿ. ಹಾಗಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೀವು ಕೂಡ ನೋಡಿದ್ರಲ್ಲ. ಈಗ ಅವ್ರು ಯಾವ ರೀತಿಯಾಗಿ ಕಸರತ್ತನ್ನು ಮಾಡ್ತಾ ಇರೋದು ಅನ್ನೋದನ್ನು ನೋಡ್ಕೊಂಡ್ಬನ್ನಿ.
ನೋಡೋದಕ್ಕಷ್ಟೇ ಚಂದ, ಮನೋರಂಜನೆ ಪಡ್ಕೊಳ್ಳೋದಕ್ಕಷ್ಟೇ ಚಂದ. ಆದರೆ ಇದರ ಹಿಂದಿರುವವರ ಈ ಕಲಾವಿದರ ಬದುಕು ಯಾವ ರೀತಿ ಇದೆ ಅನ್ನೋದನ್ನು ನೋಡಿದ್ರಲ್ಲ. ಈ ಬಲೆಯ ಹಾಗೆ ಸ್ವಲ್ಪ ಜಾರಿದ್ರು, ಸ್ವಲ್ಪ ಎಡವಿದ್ರು ಅವರ ಬದುಕು ನರಕ ಆಗತ್ತೆ. ಅವರ ಬದುಕು ಹಸನಾಗಿರಲಿ ಅಂತ ಹೇಳ್ತಾ ಈ ಹೊತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.